ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಬನು ಅದರ 10ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ನನ್ನ ಜೀವವೇ ನನಗೆ ಬೇಸರವಾಗಿದೆ, ಎದೆ ಬಿಚ್ಚಿ ಮೊರೆ ಇಡುವೆನು, ಮನೋವ್ಯಥೆಯಿಂದ ನುಡಿಯುವೆನು. ಹೌದು ಪ್ರಿಯ ದೇವಜನರೇ, ನಾವು ಈ ವಾಕ್ಯಗಳಲ್ಲಿ ಯೋಬನ ಪ್ರಾರ್ಥನೆ ಆಗಿರುತ್ತೆ. ಯೋಬನ ಹಾಗೆ ನೀವು ಪ್ರಾರ್ಥನೆ ಮಾಡುವವರಾಗಿದ್ದೀರಾ? ಬೇಸರ ಉಳ್ಳವರಾಗಿ, ಎದೆ ಬಿಚ್ಚಿ ದೇವರ ಮುಂದೆ ಮನೋವ್ಯಥೆ ಉಳ್ಳವರಾಗಿ, ದುಃಖದಿಂದ ಭಾರದಿಂದ ದೇವರ ಸನ್ನಿಧಾನದಲ್ಲಿ ದೇವರ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆ ಮಾಡುವವರಾಗಿದ್ದೀರಾ? ಆದರೆ ಧೈರ್ಯವಾಗಿರಿ, ಏಕೆಂದರೆ ಯೋಬನ ಪರಿಸ್ಥಿತಿಯನ್ನು, ಯೋಬನ ಪ್ರಾರ್ಥನೆಯನ್ನು ಕೇಳಿ ಯೋಬನ ಜೀವಿತವನ್ನು ಬದಲಾಯಿಸಿದ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಪ್ರಾರಂಭ ಸ್ವಲ್ಪವಾದರೂ ಅಂತ್ಯವು ಪರಿಪೂರ್ಣವಾಗಿರುವುದೆಂದು. ಯೋಬನ ಸ್ಥಿತಿಯು ಕೊಂಚವಾಗಿಯೂ ಎಲ್ಲ ಕಳ್ಕೊಂಡ ಅವಸ್ಥೆಯಲ್ಲೂ, ಆ ಪರಿಸ್ಥಿತಿಯಲ್ಲಿಯೂ, ಎಲ್ಲರಿಂದ ಕೈ ಬಿಡಲ್ಪಡುವ ಪರಿಸ್ಥಿತಿಯಲ್ಲಿಯೂ, ರೋಗದಿಂದಲೂ ಇರುವ ಯೋಬನನ್ನು ಕರುಣಿಸಿದ ದೇವನು, ಅವನಿಗೆ ಇದ್ದದ್ದನ್ನು ಎರಡರಷ್ಟಾಗಿ ಆಶೀರ್ವಾದಿಸಿದ ದೇವರು ನಿಮ್ಮನ್ನು ಆಶೀರ್ವಾದಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವ ಕುರಿತಾಗಿಯೂ ದುಃಖಪಡದೆ ಮನೋವ್ಯಥೆಯಿಂದ ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡುವ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರು ಯೋಬನ ರೀತಿಯಾಗಿ ಉತ್ತರ ಕೊಡುವ ದೇವರಾಗಿದ್ದಾರೆ. ಹಾಗಾಗಿ ದೇವರ ವಾಕ್ಯಗಳಿಂದ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.